ಲೋಕಾದ್ಯಂತ ಬಹಳ ದೊಡ್ಡದಾದ ಸಮಸ್ಯೆಗಳು, ಹೋರಾಟಗಳು, ಕ್ಲೈಮೇಟ್ ಕಂಡೀಷನ್ಸ್ ಹೋಗುತ್ತಾ ಇದೆ. ಈಗ ವೆನಿನ್ಸುಲಾದ ಭೂಕಂಪದಲ್ಲಿ ಹೆಚ್ಚು ಕಮ್ಮಿ 40,000 ಜನ ಕಾಣ್ತಿಲ್ಲ. ಒಂದು 3,000ದಿಂದ 4,000 ಡೆಡ್ ಬಾಡೀಸ್ ಮಾತ್ರ ಸಿಕ್ಕಿದೆ. ಇನ್ನೊಂದು ಕಡೆ ಎಲ್ನಿನೋದ ಸಮಸ್ಯೆ, ಅಧಿಕ ಉಷ್ಣತೆ, ಇದುವರೆಗೂ ಇತಿಹಾಸದಲ್ಲೇ ಕಾಣದಿರುವಷ್ಟರ ಮಟ್ಟಿಗೆ ಈಸ್ಟರ್ನ್ ಕಂಟ್ರೀಸ್ ಭಾರತ ಒಳಗೊಂಡು ಅನೇಕ ದೇಶಗಳು ಉಷ್ಣತೆಯನ್ನು ಕಂಡಿದೆ. ಅದಿಲ್ಲದೆ ಗ್ಲೋಬಲ್ ವಾರ್ಮಿಂಗ್, ಫ್ರಾನ್ಸ್ ಇಂದ UK ಇಂದ 5,000 10,000 ಜನ ಕಾಣದೆ ಹೋಗಿದ್ದಾರೆ. ಒಂದು ಕಡೆ ಆಯಿಲ್ ರಿಫೈನರಿ ಅದನ್ನು ತಾಕಿದ್ದಾರೆ. ಸೌದಿ ಅರೇಬಿಯಾ ತಾಕಲ್ಪಟ್ಟಿದೆ, ಕುವೈತ್ ತಾಕಲ್ಪಟ್ಟಿದೆ. ಲೋಕಾದ್ಯಂತ ಗಲಭೆಯು ಹೋಗುತ್ತಾ ಇದೆ, ಅನೇಕ ವಿಷಯಗಳು ನಡೆಯುತ್ತಾ ಇದೆ. ಇದರ ನಡುವೆ ಕೆಲವು ಮುಖ್ಯವಾದ ವಿಷಯಗಳು, ಸತ್ಯವೇದಕ್ಕೆ ಅನುಗುಣವಾದ ವಿಷಯಗಳನ್ನು ನಾವು ನೋಡಲಿದ್ದೇವೆ. ಬನ್ನಿ ಸಂಚಿಕೆಗೆ ಹೋಗೋಣ. ಮೊದಲು ನಾವೇನ್ ನೋಡಲಿದ್ದೇವೆ ಅಂದ್ರೆ, ಇಸ್ರಾಯೇಲರಿಗೆ ಎದುರಾದ ಸಿದ್ಧಾಂತ ರೂಪಿಸಲ್ಪಟ್ಟಿದೆ. ಹೇಗೆ ಹೇಳುತ್ತೀರಾ ಅಂತ ಕೇಳಿದ್ರೆ, 1948ರಿಂದ ಇಸ್ರಾಯೇಲರಿಗೆ ವಿರೋಧತ್ವ ಇದೆ. ಅಲ್ಲಿ ಸೈನ್ಯ ರೂಪಿಸಲ್ಪಟ್ಟಾಗಿನಿಂದ ಇದೆ. ಅದನ್ನು ಸೈನ್ ಮಾಡಬಾರದೆಂಬುದಾಗಿ ಬಾಲ್ಫೋರ್ ಡಿಕ್ಲರೇಷನ್ ಕಾಲದಿಂದಲೇ ಇದೆ. ಆದರೆ ಈಗ ಯಾವ ಕಾಲದಲ್ಲೂ ಇಲ್ಲದೇ ಇರುವಷ್ಟರ ಮಟ್ಟಿಗೆ ಅವರಿಗೆ ಬೆಂಬಲವಾಗಿರುವಂತಹ ವೆಸ್ಟರ್ನ್ ಕಂಟ್ರೀಸ್ ಅವರು ಯಾವಾಗಲೂ ಅವರಿಗೆ ಸಹಾಯ ಮಾಡುತ್ತಾರೆ. ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಯುರೋಪ್ ಹಾಗೂ ಅಮೆರಿಕ. ಅವರ ಮಧ್ಯದಲ್ಲಿ ಈಗ ಸಮಸ್ಯೆಗಳು ಆರಂಭವಾಗಿದೆ. ನಾವೀಗ ಯಾಕೆ ಇದನ್ನು ಸಂದೇಶವಾಗಿ ನೋಡ್ತಿದ್ದೇವೆ ಅಂದ್ರೆ, ಮಲೇಷಿಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಇಸ್ರಾಯೇಲಿಯರೆಲ್ಲರೂ ಕೂಡಲೇ ನಮ್ಮ ದೇಶವನ್ನು ಬಿಟ್ಟು ಆಚೆ ಹೋಗ್ಬೇಕು. ಆ ರೀತಿ ಹೇಳಿದ್ದಾರೆ. ಡ್ಯುಯಲ್ ಸಿಟಿಸನ್ಶಿಪ್ ಇರುವಂತ ಎಲ್ಲರೂ, ಅಂದ್ರೆ ಸಿಟಿಸನ್ಶಿಪ್ ತೆಗೆದುಕೊಂಡಿರೋರು ಕೂಡ ಆಚೆ ಹೋಗ್ಬೇಕು. ಈಗಾಗಲೇ ರಷ್ಯಾದವರು 40 ಇಸ್ರಾಯೇಲಿಯರನ್ನು ಆಚೆ ಕಳಿಸಿದ್ದು ಗೊತ್ತು ಅಂದ್ಕೊಳ್ತೇನೆ. ಈಗ ಆಂಟಿಸೆಮಿಟಿಕ್ ಅಂತ ಹೇಳ್ತಾರೆ, ಅಂದ್ರೆ ಇಸ್ರಾಯೇಲ್ಗೆ ವಿರುದ್ಧವಾದ ಸಿದ್ಧಾಂತ. ಇದು ಅಧಿಕವಾಗಿ ಹೋಗುತ್ತಾ ಇದೆ. ಒಂದು ಪೀರಿಯಡ್ ಅಲ್ಲಿ ಇಸ್ರಾಯೇಲ್ಗೆ ವಿರುದ್ಧವಾದ ಸಿದ್ಧಾಂತ, ಲೋಕದ ದೇಶಗಳು ಯಾವುದೇ ದೇಶ ಇಸ್ರಾಯೇಲ್ಗೆ ವಿರೋಧವಾಗಿದ್ದರೆ ಕೂಡಲೇ ಇಸ್ರಾಯೇಲ್ ಅದನ್ನು ಆಯುಧವಾಗಿ ಉಪಯೋಗಿಸುತ್ತಿತ್ತು. ಆಂಟಿಸೆಮಿಟಿಕ್ ಅಂತ ಹೇಳುತ್ತಾರೆ. ಹಿಟ್ಲರ್ಗೆ ಈಕ್ವಲ್ ಆಗಿದ್ದಾರೆ ಅಂತ ಹೇಳುತ್ತಾರೆ. ಆದರೆ ಇವತ್ತು ಹಾಗಿಲ್ಲ. ಲೋಕದ ಎಲ್ಲಾ ದೇಶಗಳು ಇಸ್ರಾಯೇಲ್ಗೆ ವಿರುದ್ಧವಾಗಿ ಮಾರ್ಪಡುತ್ತಿದೆ. ಸೊ ಈ ಇಸ್ರಾಯೇಲ್ಗೆ ವಿರುದ್ಧವಾದ ಸಿದ್ಧಾಂತ ಎಲ್ಲಿ ಹೋಗಿ ಮುಗಿಯುತ್ತದೆ, ಏನನ್ನು ತೋರಿಸ್ತಾ ಇದೆ ಅಂದ್ರೆ, ಸತ್ಯವೇದದ ಪ್ರಕಾರ ಮಹಾ ಉಪದ್ರವದ ಕಾಲ ಇಸ್ರಾಯೇಲ್ಗೆ ಬರಬೇಕು. ಅಂದರೆ ಸಭೆ ಎತ್ತಲ್ಪಟ್ಟ ನಂತರ ಮುಂದಿನ 7 ವರ್ಷ ಉಪದ್ರವ ಕಾಲ ಅಂತ ವಾಕ್ಯ ಹೇಳುತ್ತದೆ. ಆ ಮೊದಲ 3.5 ವರ್ಷ ಉಪದ್ರವ ಕಾಲ, ನಂತರ 3.5 ವರ್ಷ ಮಹಾ ಉಪದ್ರವ ಕಾಲ. ಮೊದಲ 3.5 ವರ್ಷದಲ್ಲಿ ಅವರು ದೇವಾಲಯ ಕಟ್ಟುತ್ತಾರೆ. ಅದರ ಸೂಚನೆ ನಾವು ನೋಡ್ತಾ ಇದ್ದೇವೆ, ದೇವಾಲಯ ಕಟ್ಟುವುದಕ್ಕೆ ಅವರು ರೆಡಿ ಆಗಿದ್ದಾರೆ ಅಂತ. ಮುಂದಿನ 3.5 ವರ್ಷ ಮಹಾ ಉಪದ್ರವ ಕಾಲ, ಆಂಟಿಕ್ರೈಸ್ಟ್ ಗವರ್ಮೆಂಟ್. ಅದು ಈಗ ನೀವು ನೋಡುವುದಾದ್ರೆ ಆಂಟಿಕ್ರೈಸ್ಟ್ ಗವರ್ಮೆಂಟ್ ಯುರೋಪ್ ಇಂದ ಬರುತ್ತದೆ ಅಂತ ನಾವು ನೋಡುತ್ತೇವೆ. ಯುರೋಪ್ ನಲ್ಲಿ ಅನೇಕ ದೇಶಗಳು ಇಸ್ರಾಯೇಲ್ಗೆ ವಿರೋಧವಾಗಿ ಮಾರ್ಪಡುತ್ತಿದೆ. ಇಸ್ರಾಯೇಲ್ನ ಪ್ರಧಾನಿಯಾಗಿರುವಂತಹ ಬೆಂಜಮಿನ್ ನೆತನ್ಯಾಹುಗೆ ಅನೇಕ ದೇಶಗಳು ಎದುರಾಗಿ ನಿಂತಿದೆ. ಯಾತಕ್ಕಾಗಿ ಅಂದ್ರೆ, ಈ ಪ್ಯಾಲೆಸ್ತೀನರ ಹತ್ರ ಅವರು ನಡ್ಕೊಂಡಂತ ವಿಧದಲ್ಲಿ ಅವರನ್ನು ಜೆನೋಸೈಡ್ಸ್ ಅಂತ ಹೇಳುತ್ತಾರೆ, ಆ ರೀತಿಯಾಗಿ ನಡ್ಕೊಂಡ್ರು ಎಂಬುದಾಗಿ ವಿಶ್ವ ಕೋರ್ಟ್ ಅವರನ್ನು ಅಪರಾಧಿ ಎಂದು ನಿರ್ಣಯಿಸಿದೆ. ಸೊ ಅದೇ ರೀತಿ ಪುಟಿನ್ಗೂ ಇದೆ. ಅವರು ಕೆಲವು ದೇಶಗಳಿಗೆ ಹೋದ್ರೆ ಅವರನ್ನು ಅರೆಸ್ಟ್ ಮಾಡುತ್ತಾರೆ. ಯಾರೆಲ್ಲ ಆ ವಿಶ್ವ ಕೋರ್ಟಿನ ಅವರ ಸರ್ಕಲ್ ಅಲ್ಲಿ ಆ ಒಂದು ಫಾರ್ಮೇಶನ್ ಅಲ್ಲಿ ಇದ್ದಾರೋ ಆ ದೇಶಗಳಿಗೆ ಹೋದ್ರೆ ಕೂಡಲೇ ಅರೆಸ್ಟ್ ಮಾಡ್ತಾರೆ. ಸೊ ಈ ಇಸ್ರಾಯೇಲ್ಗೆ ವಿರೋಧದ ಸಿದ್ಧಾಂತ ಯಾವುದನ್ನು ತೋರಿಸ್ತಾ ಇದೆ, ಈ ಮಲೇಷ್ಯಾದ ಉದಾಹರಣೆ ಇಟ್ಟು ಹೇಳ್ತಾ ಇದ್ದೇನೆ. ಏನಂದ್ರೆ, ಲೋಕಾದ್ಯಂತ ಅವರಿಗೆ ಈ ಮಹಾ ಉಪದ್ರವದ ಕಾಲದ ಆರಂಭ ಸಮೀಪಿಸುತ್ತಾ ಇದೆ ಎಂಬುದನ್ನು ನೋಡುತ್ತೇವೆ. ನೆಕ್ಸ್ಟ್ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನೋಡೋಣ. ಇದು ಏನೆಂಬುದಾಗಿ ನೋಡುವುದಾದರೆ, ಎಐನ ಸಮಸ್ಯೆಗಳ ಕುರಿತಾಗಿ ನಾವು ಅನೇಕ ಸಾರಿ ನೋಡಿದ್ದೇವೆ. ಬೈಬಲ್ಗೆ ಅಗೇನ್ಸ್ಟ್ ಆಗಿ ಎಐ ಯಾವ ರೀತಿಯ ಕ್ರಿಯೆ ಮಾಡುತ್ತದೆ ಅಂತ. ಯಾಕಂದ್ರೆ ವಿಗ್ರಹ ನೋಡುತ್ತದೆ, ಮಾತಾಡುತ್ತದೆ, ಆಲೋಚಿಸುತ್ತದೆ. ನಾವು ಇದನ್ನು ಮುಂಚೆ ಒಂದು 10 ವರ್ಷದ ಹಿಂದೆ ಹೇಳಿದಾಗ ಯಾರು ಕೂಡ ಈ ಸಂದೇಶವನ್ನು ಅಂಗೀಕರಿಸಲಿಲ್ಲ. ಯಾಕಂದ್ರೆ ರೋಬೋಟ್ ಬಂದಾಗ ಅದು ಮಾತನಾಡುತ್ತದೆ, ನೋಡುತ್ತದೆ, ಅದನ್ನು ಒಪ್ಕೊಂಡ್ರು. ಆದ್ರೆ ಅದಕ್ಕೆ ಜೀವ ಕೊಡುವ ಸಾಮರ್ಥ್ಯ ಇತ್ತು ಎಂಬುದಾಗಿ ಪ್ರಕಟಣೆ 13:15 ಓದ್ತೇವೆ. ಅದೇ ಯೋಚನೆ ಮಾಡಿ ಕೊಲೆ ಮಾಡುತ್ತದೆ ಅಷ್ಟರ ಮಟ್ಟಿಗೆ. ಈಗ ಎಐ ಅಲ್ಲಿ ತಾನೇ ಯೋಚನೆ ಮಾಡಿ ಸೈನ್ಯವನ್ನು ನಡೆಸುವಷ್ಟರ ಮಟ್ಟಿಗೆ ಬಂದಿದೆ. ಇದೆಲ್ಲ ನಾವು ಈಗಾಗಲೇ ನೋಡಿದಂತ ನ್ಯೂಸ್. ಈಗ ನಾವು ಏನನ್ನು ನೋಡುತ್ತೇವೆ ಅಂತ ಕೇಳುವುದಾದರೆ, ಒಂದು ಸ್ಥಳವನ್ನು ನಾವು ಯಾಕೆ ಸುಡುತ್ತೇವೆ? ಸಾಮಾನ್ಯವಾಗಿ ನಿಮಗೆ ಗೊತ್ತು, ಎಲ್ಲಿ ಕಸ ಜಾಸ್ತಿ ಇರುತ್ತದೋ ಅದನ್ನು ಸುಡುತ್ತಾರೆ. ಈಗ ಕಾಡ್ಗಿಚ್ಚು ಹರಡುತ್ತದೆ ಅಂದ್ರೆ ಮೊದಲು ಆ ಒಣಗಿರುವಂತದನ್ನೆಲ್ಲ ಸುಡುತ್ತಾರೆ. ಅದೇ ರೀತಿ ಭೂಮಿಯನ್ನು ದೇವರು ಸುಡಬೇಕಲ್ವಾ? ಅದನ್ನು ಮಾಡುವ ಮುಂಚೆ ಭೂಮಿ ತಿಪ್ಪೆ ಆಗ್ಬೇಕು. ಅದರಲ್ಲಿ ಇದುವರೆಗೂ ಮನುಷ್ಯನು ಭೂಮಿಯನ್ನು ಆ ರೀತಿಯಾಗಿ ಮಾಡಿದಂತ ವಿಧಾನ ನಮಗೆ ಗೊತ್ತು. ನಾವು ಯೂಸ್ ಮಾಡುವ ವಸ್ತುವಿಂದ ಭೂಮಿ ತಿಪ್ಪೆ ಮಾಡುತ್ತಿದ್ದೇವೆ. ಆದರೆ ಈಗ ಅಧಿಕವಾದಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನು ಎಐ ಉಂಟು ಮಾಡುತ್ತಿದೆ. 3 ಮುಖ್ಯವಾದಂತಹ ಸಂಸ್ಥೆಗಳೆಂಬುದಾಗಿ ಇಟ್ಕೊಳ್ಳಿ. ಅಮೆಜಾನ್, ಮೈಕ್ರೋಸಾಫ್ಟ್, ಗೂಗಲ್. ಈ 3 ಸಂಸ್ಥೆಗಳು ಮಾತ್ರವೇ 119 ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಂಟು ಮಾಡಿದ್ದಾರೆ ಈ ಒಂದು ಕಾಲಘಟ್ಟದಲ್ಲಿಯೇ. ಇದನ್ನು ನೀವು ಚೆನ್ನಾಗಿ ಗಮನಿಸಿ ನೋಡುವುದಾದರೆ, ಫ್ರಾನ್ಸ್ನ ಇಡೀ ದೇಶದ ಅರ್ಧ ಭಾಗದಷ್ಟು ಕಾರ್ಬನ್ ಡೈಆಕ್ಸೈಡ್. ಇನ್ನು ಕೆಲವು ದೇಶಗಳಿದೆ, ಆ ದೇಶಗಳ ಒಟ್ಟುಮೊತ್ತ ತ್ಯಾಜ್ಯವನ್ನು ಆ 3 ಸಂಸ್ಥೆಗಳು ಎಐ ಮೂಲಕವಾಗಿ ಉಂಟು ಮಾಡಿದೆ. ಈ ಎಐ ಕುರಿತಾಗಿ ನಾವು ಕೆಲವು ವಿಷಯಗಳನ್ನು ಈಗಾಗಲೇ ಹೇಳಿದ್ದೇವೆ, ನೆನಪಿದೆ ಎಂದುಕೊಳ್ತೇನೆ. ಈ ಎಐ ಕೂಲ್ ಮಾಡುವುದಕ್ಕೆ ನೀರು ಬೇಕು. ಅಂದ್ರೆ ಆ ಟೆಕ್ನಾಲಜಿಯನ್ನು ರನ್ ಮಾಡುವುದಕ್ಕೆ ನೋಡುವುದಾದ್ರೆ, ಹಿಂದೆ ಒಂದು ದೊಡ್ಡ ವಾಟರ್ ಪ್ಲಾಂಟ್ ಅನ್ನು ಇಟ್ಟಿರುತ್ತಾರೆ.
ಎಲ್ಲಾ ಸಂಸ್ಥೆಯವರು ಕೂಡ ಇಟ್ಟುಕೊಂಡಿರುತ್ತಾರೆ. ಓಪನ್ ಎ ಆಗಿರಬಹುದು ಅಥವಾ ಜೆಮಿನೈ ಆಗಿರಬಹುದು. ಇವೆಲ್ಲಾ ಸಂಸ್ಥೆಗಳು ನೋಡುವುದಾದರೆ ಇದನ್ನು ನಡೆಸುವುದಕ್ಕೆ ಅನೇಕ ಮೆಟ್ರಿಕ್ ಟನ್ ನೀರು ಬೇಕಾಗುತ್ತದೆ. ಅದನ್ನು ಅವರು ಕೂಲಾಗಿ ಇಟ್ಕೊಳ್ಬೇಕು. ನೀವು ಒಂದೊಂದು ಪ್ರಶ್ನೆ ಕೇಳುವಾಗ ಅದು ಅಷ್ಟರ ಮಟ್ಟಿಗೆ ರನ್ ಆಗುತ್ತದೆ. ಒಂದು ಪ್ರಶ್ನೆಗೆ ಲೋಕದಲ್ಲಿರುವಂತಹ ಎಲ್ಲಾ ವೆಬ್ಸೈಟ್ಸ್ ಅನ್ನು ಕೂಡ ಸರ್ಚ್ ಮಾಡಿ ಆನ್ಸರ್ ಕೊಡುತ್ತದೆ. ವಿತ್ ಇನ್ ಸೆಕೆಂಡ್ಸ್ ಗೆ ನಿಮಗೆ ಉತ್ತರ ಕೊಡುವುದರಿಂದ ಅಷ್ಟರ ಮಟ್ಟಿಗೆ ಅದು ಬಿಸಿ ಆಗುತ್ತದೆ. ಅಷ್ಟರ ಮಟ್ಟಿಗೆ ನೀರು ಅದಕ್ಕೆ ಬೇಕಾಗುತ್ತದೆ. ಅದಕ್ಕಾಗಿ ನೆಲದಲ್ಲಿರುವಂತಹ ನೀರನ್ನು ತೆಗೆದು ಯೂಸ್ ಮಾಡುತ್ತಾರೆ. ಸೊ ಇದರ ನಿಮಿತ್ತವಾಗಿ ನೀರಿನ ಕ್ಷಾಮ. ಇದೇ ಮೇನ್ ರೀಸನ್. ಈಗ ಎಲ್ಲ ಎ ಬಂದಿದ್ದಾರೆ. ಒಂದು ಸಂಸ್ಥೆ ಇತ್ತು, ಓಪನ್ ಎ ಇತ್ತು, ಚಾಟ್ ಜಿಪಿಟಿ ಬಂತು. ನೀವೀಗ ನೋಡುವುದಾದ್ರೆ ಗೂಗಲ್ ಆಗಿರಬಹುದು, ಆಪಲ್ ಆಗಿರಬಹುದು, ಎಲ್ಲರೂ ಕೂಡ ಇದನ್ನು ತಡೆಯುವುದಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಒಬ್ಬ ಡೈರೆಕ್ಟರ್ ಹೇಳಿದ್ದಾರೆ, ಸಿನಿಮಾ ಡೈರೆಕ್ಟರ್, ಹಾಲಿವುಡ್ ಡೈರೆಕ್ಟರ್, ಇಲ್ಲದೆ ನಮ್ಮಿಂದ ಸಿನಿಮಾ ತೆಗೆಯುವುದಕ್ಕೆ ಆಗಲ್ಲ. ಇಲ್ಲದೆ ಸಿನಿಮಾ ತೆಗೀರಿ ಅಂದ್ರೆ ಅದು ಮೂರ್ಖತನ. ಇನ್ನು ಎಲ್ಲರೂ ನಾವು ಇಂದಲೇ ಸಿನಿಮಾ ತೆಗಿತೇವೆ. ಅದು ಸತ್ಯ ಕೂಡ. ಸೊ ಚೆನ್ನಾಗಿ ಗಮನಿಸಿ ನೋಡುವುದಾದ್ರೆ ಈ ದೊಡ್ಡ ನೀರಿನ ಕ್ಷಾಮಕ್ಕೆ ಕೂಡ ಕಾರಣವಾಗಿದೆ ಎಂಬುದಾಗಿ ನೋಡಿದ್ವಾ? ಈಗ ತ್ಯಾಜ್ಯಕ್ಕೂ ಕೂಡ ಅದೇ ಕಾರಣವಾಗಿ ಇದೆ. ಇದು ಆರಂಭ ಘಟ್ಟ, ಅದೇ ಈ ರೀತಿಯಾಗಿದೆ. ಇನ್ನು ಮುಂದುವರಿಯುತ್ತಾ ಇದೆಲ್ಲ ಸೇರಿ ಏನಾಗುತ್ತದೆ ಗೊತ್ತಾ? ಒಂದು ದಿನ ಎಲ್ಲಾ ತ್ಯಾಜ್ಯವನ್ನು ಸುಡಬೇಕು ತಾನೆ, ಅದನ್ನು ಸುಡುವುದಕ್ಕೆ ಆರಂಭಿಸುತ್ತಾರೆ. ಭೂಮಿಯು ಬೆಂಕಿಗೆ ನೇರವಾಗಿ ಇಡಲ್ಪಟ್ಟಿದೆ. ನಾವೀಗಾಗಲೇ ಬಾಹ್ಯಾಕಾಶದಲ್ಲಿ ತ್ಯಾಜ್ಯವನ್ನು ಉಂಟು ಮಾಡಿದ್ದೇವೆ. ಸ್ಯಾಟಲೈಟ್ಸ್ ಮೂಲಕ ಭೂಮಿಯನ್ನು ನಾವು ತಿಪ್ಪೆಯಾಗಿ ಮಾಡಿದ್ದೇವೆ. ಅದು ನಮ್ಮೆಲ್ಲರಿಗೂ ಗೊತ್ತು. ಅಷ್ಟು ಮಾತ್ರವಲ್ಲದೆ ಕಂಪ್ಯೂಟರ್ ತ್ಯಾಜ್ಯ ಅಂತ ಹೇಳುತ್ತಾರೆ. ನಾವು ಕಂಪ್ಯೂಟರ್ ಯೂಸ್ ಮಾಡಿ ಆಚೆ ಎಸೆಯುತ್ತೇವೆ ಅಲ್ವಾ? ಅದೆಲ್ಲವನ್ನು ಸಮುದ್ರದಲ್ಲಿ ಹಾಕಿ ಅದನ್ನು ತ್ಯಾಜ್ಯ ಮಾಡಿದ್ದೇವೆ. ಈಗ ಎಲ್ಲವನ್ನು ತಿಪ್ಪೆಯಾಗಿ ಮಾಡಿ ಕಡೆಯದಾಗಿ ಬಾಹ್ಯಾಕಾಶದಲ್ಲಿ ಇದೆಯಲ್ಲ ಗಾಳಿ, ಅದನ್ನು ಕೂಡ ನಾವು ಕಸವಾಗಿ ಮಾಡಿದ್ದೇವೆ. ಸೊ ಭೂಮಿಯು ಬೆಂಕಿಗೆ ನೇರವಾಗಿ ಇಡಲ್ಪಟ್ಟಿದೆ ಎನ್ನುವಂತಹ ಆ ವಾಕ್ಯವು 100ಕ್ಕೆ 100ರಷ್ಟು ನೆರವೇರುವ ಕಾಲಘಟ್ಟದಲ್ಲಿದ್ದೇವೆ. ಕಡೆಯದಾಗಿ ಇನ್ನೊಂದು ಮುಖ್ಯ ವಿಷಯವನ್ನು ನೋಡಿ ನಾವು ಮುಗಿಸೋಣ. ಹಾರ್ವರ್ಡ್ ಯೂನಿವರ್ಸಿಟಿಯವರು ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. 80 ವರ್ಷದಿಂದ ಮಾಡಿದ್ದಾರೆ. ಅದರ ರಿಸಲ್ಟ್ ಅನ್ನು ಈಗ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ವೆರಿ ಸಿಂಪಲ್. ಬೈಬಲ್ ಹೇಳಿದಂತ ಒಂದೇ ಮಾತು ಅದನ್ನು ಕೊಟ್ಟಿದ್ದಾರೆ. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಇಷ್ಟರ ಮಟ್ಟಿಗೆ ಇವತ್ತು ಇರುವಂತಹ ಈ ಮನುಷ್ಯನ ಸಮಸ್ಯೆಗೆ ಕಾರಣವೇನು ಎಂದು ಕೇಳುವುದಾದರೆ ಮನುಷ್ಯನು ಒಂಟಿಯಾಗಿದ್ದಾನೆ. ಅವನಿಗೆ ಫ್ರೆಂಡ್ಶಿಪ್ ಎನ್ನುವಂಥದ್ದು ಇಲ್ಲದೇ ಇರುವುದರಿಂದ, ಸಂಗಾತಿ ಎನ್ನುವಂಥದ್ದು ಇಲ್ಲದೇ ಇರುವುದರಿಂದ, ಆದ್ದರಿಂದ ಇಷ್ಟರ ಮಟ್ಟಿಗೆ ಡಿಪ್ರೆಷನ್, ಸ್ಟ್ರೆಸ್ಸು. ಅಂದರೆ ನಾವು ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದು ಸೌಕರ್ಯವನ್ನು ನಾವು ಯಾಕೆ ಉಂಟು ಮಾಡುತ್ತೇವೆ ಅಂದ್ರೆ ಈಗಾಗಲೇ ಇರುವಂತಹ ಸ್ಟ್ರೆಸ್ ಅನ್ನು ರಿಮೂವ್ ಮಾಡುವುದಕ್ಕೆ. ನೀವು ಕೈಯಲ್ಲಿ ಬಟ್ಟೆ ಒಗೆದು ನಿಮ್ಮ ಬಾಡಿ ಬಹಳ ವೀಕ್ ಆಗಿದೆ, ಅದಕ್ಕಾಗಿ ವಾಷಿಂಗ್ ಮಿಷಿನ್ ಅನ್ನು ತಂದ್ವಿ, ಅದರಿಂದ ನಮ್ಮ ದೇಹದಲ್ಲಿರುವಂತಹ ನೋವು ಕಡಿಮೆ ಆಗುತ್ತದೆ ಎಂಬುದಾಗಿ ನಾವು ಯೂಶುವಲ್ ಆಗಿ ಹೇಳುವಂಥದ್ದು. ನಮಗೆ ಅಷ್ಟು ನೋವು ಇರೋದಿಲ್ಲ, ನಾವು ರಿಲ್ಯಾಕ್ಸ್ ಆಗಿರಬಹುದು ಎಂಬುದಾಗಿ ತಾನೇ ನಾವೆಲ್ಲವನ್ನು ತರುತ್ತೇವೆ. ಆದರೆ ನೋಡುವುದಾದ್ರೆ ಇಷ್ಟು ದೊಡ್ಡ ಟೆಕ್ನಾಲಜೀಸ್ಗಳು, ಇಷ್ಟು ಫ್ಯಾಕ್ಟರೀಸ್, ಇಷ್ಟು ಕಾರ್ಯಗಳು ತಂದ ನಂತರವಾಗಿ ಇದೆಲ್ಲವೂ ಕೂಡ ಮನುಷ್ಯನಿಗಾಗಿ ತಂದದ್ದೇ. ಎಲ್ಲವನ್ನೂ ಕೂಡ ಕಂಡುಹಿಡಿದಿದ್ದು ಮನುಷ್ಯನಿಗಾಗಿ ಮಾತ್ರವೇ. ಆ ಕಂಡುಹಿಡಿಯಲ್ಪಟ್ಟಂತೆ ಎಲ್ಲಾ ವಿಷಯಗಳು ಕೂಡ ಮನುಷ್ಯನಿಗೆ ನೆಮ್ಮದಿ ಕೊಡ್ತಾ, ಸಂತೋಷ ಕೊಡ್ತಾ ಅಂದ್ರೆ ಇಲ್ಲ. ಮನುಷ್ಯನಿಗೆ ಸಂತೋಷವನ್ನು ಇನ್ನೊಬ್ಬ ಮನುಷ್ಯನೇ ಕೊಡುವುದಕ್ಕೆ ಸಾಧ್ಯ ಅಂತ 80 ವರ್ಷದಿಂದ ರಿಸರ್ಚ್ ಮಾಡಿ ಹೇಳಿದ್ದಾರೆ. ಎಷ್ಟು ಸುಂದರವಾಗಿ ದೇವರು ಹೇಳಿದ್ದಾರೆ ನೋಡಿರಿ, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಅಂತ. ಈ ಒಂದು ಮಾತಿಗೆ 80 ವರ್ಷದಿಂದ ರಿಸರ್ಚ್ ಮಾಡಿದ್ದಾರೆ. ಇವತ್ತು ರಿಸರ್ಚ್ ಮಾಡಿ ಕಡೆಯದಾಗಿ ಕಂಡುಹಿಡಿದಿದ್ದು ಅದೇನೆ. ಈ ಸೆಲ್ ಫೋನೋ, ಈ ಟಿವಿನೋ ಅಥವಾ ಯಾವ ಟೆಕ್ನಾಲಜಿಯೂ ಕೂಡ ನಿಮಗೆ ತಕ್ಕ ಸಂಗಾತಿ ಅಲ್ಲ ಎಂಬುದಾಗಿ ಅವರು ಅದನ್ನು ಹೇಳಿದ್ದಾರೆ. ಈಗ ಎರಡನೆಯ ಪಾರ್ಟ್. ಇದರಲ್ಲಿ ಇನ್ನೊಂದು ವಿಷಯ ಅಂತ ಇಟ್ಕೊಳ್ಳಿ. ಚೀನಾದಲ್ಲಿ ಈಗ ಒಂದು ರೋಬೋಟ್ ಅನ್ನು ಕಂಡುಹಿಡಿದಿದ್ದಾರೆ. ಆ ರೋಬೋಟ್ಗೆ ಈಗ ಭಯಂಕರವಾದಂತಹ ಗೌರವ ಹಾಗೂ ಬೆಂಬಲ ಸಿಕ್ಕಿದೆ. ಏನಂದ್ರೆ 17 ಲಕ್ಷದಿಂದ 1,40,00,000 ಆ ರೋಬೋಟ್ ಸಿಗುತ್ತದೆ. ಇದೇನಂತ ಕೇಳುವುದಾದ್ರೆ ಏನೂ ಇಲ್ಲ, ಸಂಗಾತಿ. ನಿಮಗೆ ತಕ್ಕ ಸಂಗಾತಿಯಾಗಿ ಆ ರೋಬೋಟ್ ಅನ್ನು ಕೊಡುತ್ತಾರೆ. ನೀವು ಯಾವ ಆಕಾರದಲ್ಲಿ ಯಾವ ರೀತಿಯಾಗಿ ಕೇಳುತ್ತೀರೋ ಇದುವೇ ಇದುವರೆಗೂ ಹ್ಯೂಮನಾಯ್ಡ್ ರೋಬೋಟ್ ಅಲ್ಲಿ ನಮ್ಮೊಂದಿಗೆ ಬಾಳುವುದಕ್ಕೆ, ಮನುಷ್ಯನೊಂದಿಗೆ ಇಂಟರಾಕ್ಟ್ ಮಾಡುವುದಕ್ಕೆ ಇದೇ ಬಹಳ ದೊಡ್ಡ ಕಂಡುಹಿಡಿಯುವಿಕೆ. ಆ ರೀತಿಯಾಗಿ ಅವರು ಹೇಳಿದ್ದಾರೆ. ಈಗ ಯೋಚನೆ ಮಾಡಿ ನೋಡಿ, ಈಗ ಮನುಷ್ಯನು ಕಡೆಯದಾಗಿ ಆ ರೋಬೋಟ್ ಅನ್ನು ನಂಬುತ್ತಾನೆ. ಮೊದಲು ಟಿವಿಯನ್ನು ನೋಡ್ತಾ ಇದ್ರು, ಆನಂತರವಾಗಿ ಫೋನ್ ನೋಡೋದಕ್ಕೆ ಆರಂಭಿಸಿದ್ರು, ಆಮೇಲೆ ಎಐನೊಂದಿಗೆ ಮಾತನಾಡುತ್ತಾ ಇದ್ರು. ಈಗ ಒಂದು ರೋಬೋಟ್ ಅನ್ನು ಅಂದ್ರೆ ಹ್ಯೂಮನಾಯ್ಡ್ ರೋಬೋಟ್ ಅನ್ನೇ ತಂದು ಅದರೊಂದಿಗೆ ಬಾಳಬಹುದು ಎನ್ನುವಂತ ಹಂತಕ್ಕೆ ಬರುತ್ತಿದ್ದಾರೆ. ನಾನು ಈಗಲೂ ಹೇಳುತ್ತೇನೆ, ಮನುಷ್ಯನ ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಎನ್ನುವಂಥದ್ದನ್ನು ಹಾರ್ವರ್ಡ್ ಯೂನಿವರ್ಸಿಟಿ ಕಂಡುಹಿಡಿಯಿತು. ಆದರೆ ತಕ್ಕ ಸಂಗತಿ ಯಾರೆನ್ನುವಂಥದ್ದನ್ನು ಈಗ ನಾವು ನೋಡುತ್ತಾ ಇದ್ದೇವೆ. ಯಾಕೆ ಗೊತ್ತಾ? ಇವರೆಲ್ಲರೂ ಕೂಡ ಈಗ ತಕ್ಕ ಸಂಗತಿ ಅಂತ ಏನೇನೋ ತಂದು ಕಡೆಯದಾಗಿ ರೋಬೋಟ್ ಅನ್ನು ತಂದು ನಿಲ್ಲಿಸಿದ್ದಾರೆ. ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಪರ್ಯಾಯ ಎಂಬುದಾಗಿ ಇರುತ್ತದೆ. ತಕ್ಕ ಸಂಗಾತಿ ಎಂಬುದಾಗಿ ನಾವು ಹೇಳುತ್ತಿರುವುದು 100% ಫಿಕ್ಸ್ ಆಗುತ್ತದೆ ಅಂತ ಹೇಳಕ್ಕಾಗಲ್ಲ. ಸ್ವಲ್ಪ ವ್ಯತ್ಯಾಸಕರವಾದ ಆಲೋಚನೆಗಳಿರುತ್ತದೆ, ಅವರ ಮಧ್ಯದಲ್ಲಿ ವಾಗ್ವಾದಗಳಿರುತ್ತದೆ, ಇವರ ಅಭಿಪ್ರಾಯ ಅವರ ಅಭಿಪ್ರಾಯ ವ್ಯತ್ಯಾಸವಾಗಿರುತ್ತದೆ, ಆಶೆಗಳು ಬೇರೆ ಇರುತ್ತದೆ. ಆದರೆ ಮನುಷ್ಯ ಈಗ ಏನ್ ಹೇಳ್ತಾ ಇದ್ದಾನಂದ್ರೆ ಆ ರೋಬೋಟ್ ಈಗ ನನ್ನ ಆಶೆಗೆ ತಕ್ಕಂತೆ 100% ಇದೆ ಎಂದು ಹೇಳುತ್ತಿದ್ದಾರೆ. ನಾನು ಬಯಸುವ ಹಾಗೆ ಅದು ಹೇಳುತ್ತದೆ, ನಾನು ಇಷ್ಟಪಡುವ ಹಾಗೆ ಅದು ಹೇಳುತ್ತದೆ. ಅದೊಂದು ರೀತಿಯಲ್ಲಿ ಡಿಕ್ಟೇಟರ್ಶಿಪ್. ನಾನಿರುವ ಹಾಗೆ ಇರಬೇಕೆನ್ನುವಂಥದ್ದು ಡಿಕ್ಟೇಟರ್ಶಿಪ್. ಸೊ ಮನುಷ್ಯನು ಈಗ ಇದನ್ನು ಅಪೇಕ್ಷಿಸುವುದಕ್ಕೆ ಆರಂಭಿಸಿದ. ನಾನು ಈಗಲೂ ಹೇಳುತ್ತೇನೆ, ಇದನ್ನು ಕಡೆಯದಾಗಿ ಒಂದು ಅಂತಿಮದಲ್ಲಿ ಬಂದು ಹೇಳುತ್ತಾರೆ. ಯಾಕಂದ್ರೆ ಇದು ತಕ್ಕ ಸಂಗತಿಯಾಗಿರುವುದಕ್ಕೆ ಅವಕಾಶವೇ ಇಲ್ಲ. ಮನುಷ್ಯನಿಗೆ ಮನುಷ್ಯಳಿಗೆ ಮನುಷ್ಯನು, ಇದುವೇ ತಕ್ಕ ಸಂಗಾತಿ ಎಂದು ಬೈಬಲ್ ಹೇಳುತ್ತದೆ. ಮತ್ತೆ ಈಗ ಇವರು ಇನ್ನೊಂದು ಹಂತವನ್ನು ದಾಟಿ ಹೋಗುತ್ತಿದ್ದಾರೆ. ಅದು ಕೂಡ ಇವರು ಕಡೆಯದಾಗಿ ಕಂಡುಹಿಡಿಯುವಂಥದ್ದು ಕೂಡ ತಕ್ಕ ಸಂಗಾತಿ ಇಲ್ಲ ಎಂಬುದಾಗಿ ನೋಡಬಹುದು. ಕಡೆಯದಾಗಿ ಹೇಳಿ ಮುಗಿಸುತ್ತೇನೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಒಂದು ಮಾತು ಕೂಡ ಸುಳ್ಳಲ್ಲ, ತಪ್ಪುವುದಿಲ್ಲ. ಅದನ್ನು ದಾಟಿ ಮನುಷ್ಯನು ಕೂಡ ಹೋಗೋಕ್ಕಾಗಲ್ಲ. ಸತ್ಯವೇದ ನಿತ್ಯ ಜೀವವನ್ನು ಕೊಡುವಂಥದ್ದು, ನಿತ್ಯ ಜೀವವುಳ್ಳ ವಾಕ್ಯಗಳದು.
ಚೆನ್ನಾಗಿ ಓದಿ ನೋಡಿರಿ, ಧ್ಯಾನಿಸಿರಿ, ದೇವರ ಬರೋಣ ಬಹಳ ಸಮೀಪ. ಯೇಸು ಕ್ರಿಸ್ತನು ಅತಿ ಶೀಘ್ರವಾಗಿ ಬರುತ್ತಾರೆ. ದೇವರ ಬರೋಣ ತಡವಾದ್ರೆ ಇನ್ನೊಂದು ಸಂಚಿಕೆಯಲ್ಲಿ ಸಂಧಿಸೋಣ. ಗಾಡ್ ಬ್ಲೆಸ್ ಯು.